Hello students, this video is brought to you by Southern Pathshala. Next problem. Two resistors are connected in series with 5-volt battery of negligible internal resistance. A current of 2 ampere flows through each resistor. If they are connected in parallel with the same battery, a current of 25 by 3 ampere flows through the combination. Calculate the value of each resistor. ಓಕೆ, ಈ ಪ್ರಾಬ್ಲಮ್ ಅನ್ನ ನೋಡಿದಾಗ ದೇರ್ ಆರ್ ಟೂ ಕೇಸಸ್. ಓಕೆ, ಫಸ್ಟ್ ಕೇಸ್ ಅಲ್ಲಿ ಏನಿದೆ ಅಂತ ಹೇಳಿದ್ರೆ ಟೂ ರೆಸಿಸ್ಟರ್ಸ್. ದಿಸ್ ಇಸ್ ಒನ್ ರೆಸಿಸ್ಟರ್ ಅಂಡ್ ದಿಸ್ ಇಸ್ ಒನ್ ಮೋರ್ ರೆಸಿಸ್ಟರ್, ದಟ್ ಇಸ್ R1 and R2. ವೆನ್ ದೇ ಆರ್ ಕನೆಕ್ಟೆಡ್ ಇನ್ ಸೀರೀಸ್ ವಿತ್ 5-volt ಬ್ಯಾಟ್ರಿ. ಓಕೆ, ಇದು 5-volt ಬ್ಯಾಟ್ರಿ. 5-volt ಬ್ಯಾಟ್ರಿ ಕನೆಕ್ಟ್ ಮಾಡಿದಾಗ ಕರೆಂಟ್ ಎಷ್ಟು ಬರ್ತಿದೆ? I is equal to 2 ampere. Okay, when these two same resistors, when they are connected in parallel to a same source. Okay, source ಏನಾಗಿದೆ? ಬ್ಯಾಟ್ರಿ ಸೇಮ್ ಇದೆ, ಬಟ್ ಎರಡನ್ನ ಏನ್ ಮಾಡಿದ್ದಾರೆ? ಪ್ಯಾರಲಲ್ ಆಗಿ ಅದನ್ನ ಕನೆಕ್ಟ್ ಮಾಡಿದ್ದಾರೆ. ದಟ್ ಇಸ್ R1, ದಿಸ್ ವಿಲ್ ಬಿ R2. ಅವಾಗ ಕರೆಂಟ್ ಎಷ್ಟು ಬರ್ತಿದೆ? I is equal to, it will be 25 by 3 ಆಂಪಿಯರ್ ಬರ್ತಾ ಇದೆ. ಹಾಗಾದ್ರೆ ವಾಟ್ ಈಸ್ ದಿ ವ್ಯಾಲ್ಯೂ ಆಫ್ R1, ವಾಟ್ ಈಸ್ ದಿ ವ್ಯಾಲ್ಯೂ ಆಫ್ R2 ಅನ್ನೋದನ್ನ ಫೈಂಡ್ ಔಟ್ ಮಾಡಬೇಕು. ಓಕೆ, ಫಸ್ಟ್ ನಾವೇನ್ ಮಾಡಿದ್ರೆ ಕರೆಂಟ್ ಇನ್ ಸೀರೀಸ್, ದಟ್ ಈಸ್ ನಥಿಂಗ್ ಬಟ್ I series is equal to, that will be 2 ampere. ಓಕೆ, ಆಮೇಲೆ ಏನ್ ಕೊಟ್ಟಿದ್ದಾರೆ? I parallel, that is equal to 25 by 3 ampere. 25 by 3 ampere ಇಷ್ಟು ನನಗೆ ಕೊಟ್ಟಿದ್ದಾರೆ. ಏನನ್ನ ಕ್ಯಾಲ್ಕುಲೇಟ್ ಮಾಡಬೇಕು? R1 is equal to question mark and R2 is equal to question mark. ಓಕೆ, ಇದನ್ನ ನಾವು ಫೈಂಡ್ ಔಟ್ ಮಾಡಬೇಕು. ಈಗ ನಾವೇನ್ ಮಾಡೋಣ? ಫಸ್ಟ್ ಕೇಸ್. ಓಕೆ, ಕೇಸ್ 1. ಕೇಸ್ 1 ಅಲ್ಲಿ ಏನ್ ಹೇಳಿದ್ದಾರೆ? R1 and R2 ಆರ್ ಇನ್ ಸೀರೀಸ್. R1 R2 ಆರ್ ಇನ್ ಸೀರೀಸ್. ಸೀರೀಸ್ ಅಲ್ಲಿ ಇದ್ದಾಗ ಏನಾಗುತ್ತೆ? ವೆನ್ ದೇ ಆರ್ ಇನ್ ಸೀರೀಸ್, ಸೊ ನಿಮ್ಗೆ ಕರೆಂಟ್ ಬೇಕು. ಕರೆಂಟ್ I is equal to E divided by, it will be RS ಅಂತ ಬರುತ್ತೆ. Where this RS is nothing but where RS. Where what is the value of RS? RS is equal to R1 plus R2 ಆಗಿರುತ್ತೆ. ಓಕೆ, ಈಗ ವ್ಯಾಲ್ಯೂಸ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಬೇಕು. ದೇರ್ ಫೋರ್ ಇದೇನಾಗಬೇಕು? I series ಆಗಬೇಕು. ವಾಟ್ ಇಸ್ ದ ವ್ಯಾಲ್ಯೂ ಆಫ್ I series? ಇಟ್ ಇಸ್ 2. 2 is equal. ವಾಟ್ ಇಸ್ ದ ವ್ಯಾಲ್ಯೂ ಆಫ್ EMF? ಅವರು ಪ್ರಾಬ್ಲಮ್ ಅಲ್ಲಿ EMF ಕೊಟ್ಟಿದಾರ. E is equal to 5 volt ಅಂತ ಕೊಟ್ಟಿದ್ದಾರೆ. ಓಕೆ, ಅದನ್ನ ಯೂಸ್ ಮಾಡಬೇಕು. E is equal to 5 volt. ಅದಕ್ಕೆ ಏನಾಗಬೇಕು? 5 divided by, it will be R1 plus R2 ಅಂತ ಆಗುತ್ತೆ. ನನಗೇನು ಬೇಕು? R1 R2 ಬೇಕು. ದೇರ್ ಫೋರ್ R1 plus R2 is equal to 5 divided by 2. Therefore, R1 plus R2 is equal to 5 divided by 2 ಅಂದ್ರೇನು? That is nothing but 2.5 ohm ಅಂತ ಸಿಗುತ್ತೆ. ಇದನ್ನ ಇಕ್ವೇಶನ್ ನಂಬರ್ 1 ಅಂತ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಯಾವಾಗ ಇದು? ವೆನ್ ದಿ ಬೋತ್ ಆರ್ ಇನ್ ಸೀರೀಸ್. ಓಕೆ, ಕೇಸ್ 2. ಕೇಸ್ 2, that is R1 and R2 are in parallel. ಆರ್ ಇನ್ ಪ್ಯಾರಲಲ್. ಎರಡು ಏನಿದೆ? ಪ್ಯಾರಲಲ್ ಕನೆಕ್ಷನ್ ಇದೆ. ಅವಾಗ ಕರೆಂಟ್ ಏನಾಗಬೇಕು? ಇಟ್ ಮಸ್ಟ್ ಬಿ IP is equal to E divided by, it will be RP. But what is the value of RP? RP is equal to R1 R2 divided by, it will be R1 plus R2. Okay, values ಅನ್ನ ಸಬ್ಸ್ಟಿಟ್ಯೂಟ್ ಮಾಡಬೇಕು. Therefore, what is the IP? IP is 25 by 3 is equal to 5 divided by RP. Okay, this implies RP is equal to, ಇದೇನಾಗುತ್ತೆ? 5 divided by 25 by 3 ಅಂತ ಬರುತ್ತೆ. ಅದನ್ನ ಹೆಂಗ್ ಬರಿಬಹುದು? 5 into, it will be 3 divided by 25 ಅಂತ ಬರುತ್ತೆ. 5 ones 5 5s. ಅದಕ್ಕೆ ಏನ್ ಬರುತ್ತೆ? RP ವ್ಯಾಲ್ಯೂ ಏನು? ದಟ್ ಈಸ್ R1 R2 divided by R1 plus R2 is equal to 5 ones 5 5s ಅಂದ್ರೆ 3 divided by 5 ಅಂತ ಬರುತ್ತೆ. ಓಕೆ, therefore ನನಗೇನ್ ಬೇಕು? R1 R2 ಬೇಕು. ಸೊ this implies R1 R2 is equal to 3 divided by 5 ಅಂದ್ರೆ ಎಷ್ಟು? that is 3 divided by 5, that is equal to 0.6. 0.6 into, it will be R1 plus R2. But what is the value of R1 plus R2? That is 0.6 into, it is 2.5 into 2.5. So into
2.5 ಅಂದ್ರೆ ನಮಗೆ ಏನು ಸಿಗುತ್ತೆ 1.5 ಸಿಗುತ್ತೆ. ದಟ್ ಇಸ್ R1 R2 is equal to 1.5. ಇದೇನಾಗುತ್ತೆ ಓಮ್ ಇಂಟು ಓಮ್, ದೇರ್ ಫೋರ್ ಇಟ್ ವಿಲ್ ಬಿ ಓಮ್ ಸ್ಕ್ವೇರ್. ಓಕೆ, ಈಕ್ವೇಶನ್ ನಂಬರ್ 2 ಆಗುತ್ತೆ. ಓಕೆ, ಇದು ನನಗೆ ಇಷ್ಟು ಸಿಗುತ್ತೆ. R1 ಅಂಡ್ R2 ವ್ಯಾಲ್ಯೂ ನನಗೆ 2 ಈಕ್ವೇಶನ್ ಸಿಗುತ್ತೆ. ನಮಗೆ ಇದು ಗೊತ್ತಿದೆ, ಕೆಪಾಸಿಟರ್ಸ್ ಪ್ರಾಬ್ಲಮ್ಸ್ ಒಳಗೆ ನಾವು ಇದನ್ನ ಯೂಸ್ ಮಾಡಿದ್ದೀವಿ. ವಿ ನೋ ದಟ್ R1 minus R2 whole square is equal to R1 plus R2 whole square minus 4 into R1 R2. Okay, please watch capacitors videos. There I have solved this type of problem. R1 R2. So R1 minus R2 whole square is equal to R1 plus R2 and that is nothing but 2.5 whole square minus 4 into it will be 1.5 ಅಂತ ಆಗುತ್ತೆ. ಇದನ್ನು ಸಾಲ್ವ್ ಮಾಡಿ. 2.5 into 2.5 ಆನ್ಸರ್ ಎಷ್ಟು ಬರುತ್ತೆ? 6.25. 1.5 into 4 ಮಾಡಿದ್ರೆ ಇಟ್ ಇಸ್ ನಥಿಂಗ್ ಬಟ್ 6 ಬರುತ್ತೆ. ಮೈನಸ್ ಮಾಡಿದ್ರೆ ವಿ ಆರ್ ಗೆಟಿಂಗ್ 0.25 ನನಗೆ ಸಿಗುತ್ತೆ. ಅಂದ್ರೆ ಏನು? R1 minus R2 whole square is equal to 0.25 ಸಿಗುತ್ತೆ. ಅಂದ್ರೆ R1 R2 ಏನಾಗಬೇಕು? R1 minus R2 is equal to root of, that is 0.25 ಮಾಡಿ ರೂಟ್ ಪ್ರೆಸ್ ಮಾಡಿದ್ರೆ ದಟ್ ಇಸ್ ಈಕ್ವಲ್ ಟು 0.5 ಅಂತ ಬರುತ್ತೆ. ಟೇಕ್ ದಿಸ್ ಆಸ್ ಇಕ್ವೇಶನ್ ನಂಬರ್ 3. ಓಕೆ, ಇದಿಷ್ಟು ಪ್ರಾಬ್ಲಮ್ಸ್ ಅನ್ನ ಫಸ್ಟ್ ನೋಡ್ಕೋಬೇಕು. ನೆಕ್ಸ್ಟ್ ಏನ್ ಮಾಡಬೇಕು? R1 minus R2 is equal to 0.5 ಇದೆ. R1 plus R2 is equal to 2.5 ಇದೆ. We have to add equation 1 and 3. Okay, equation 1 plus equation 3. Equation 1 ಏನಿದೆ? That is R1 plus R2 is equal to 2.5. Equation 3 ಏನಿದೆ? R1 minus R2 is equal to that is 0.5. ಓಕೆ, ಎರಡನ್ನ ಏನ್ ಮಾಡಬೇಕು? ಆಡ್ ಮಾಡಬೇಕು. ಆಡ್ ಮಾಡಿದಾಗ ಇದೇನಾಗುತ್ತೆ? ಕ್ಯಾನ್ಸಲ್ ಆಗುತ್ತೆ. R2 that is 2 times R1 is equal to 3 or R1 is equal to 3 divided by 2 that is equal to 1.5 ohm. That is R1 is equal to 1.5 ohm ಬರುತ್ತೆ. R1 is equal to 1.5 ಅಂತ ಹೇಳಿದ್ರೆ ಈ ಈಕ್ವೇಶನ್ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ therefore R1 plus R2 is equal to 2.5 implies R2 is equal to 2.5 minus 1.5. Therefore R2 is equal to 1 ohm ಅಂತ ಬರುತ್ತೆ. ಓಕೆ, therefore R1 is equal to 1.5 ohm and R2 is equal to 1 ohm. ಓಕೆ, ಇದು ನಮಗೆ ಫೈನಲ್ ಆನ್ಸರ್ ಸಿಗುತ್ತೆ. ನೀವು ಮಾಡಿರೋ ಆನ್ಸರ್ ಸರಿದೇನೋ ತಪ್ಪಿದೆ ಅಂತ ನೋಡ್ಲಿಕ್ಕೆ ಇಫ್ ಯು ಸಬ್ಸ್ಟಿಟ್ಯೂಟ್ ಇನ್ ದಿಸ್ ಈಕ್ವೇಶನ್, ಓಕೆ, ಈ ಈಕ್ವೇಶನ್ ನೀವು ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ರೆ ಇ ಎಷ್ಟಿದೆ? ಇ ಇಸ್ ನಥಿಂಗ್ ಬಟ್ 5 ಇದೆ. ಇ ಇಸ್ ನಥಿಂಗ್ ಬಟ್ 5. R1 R2 ಮಾಡಿದ್ರೆ ಎಷ್ಟು ಬರುತ್ತೆ? R1 ಅಂತ ಹೇಳಿದ್ರೆ ದಟ್ ಈಸ್ 1.5 ಪ್ಲಸ್ 1 ಅಂದ್ರೆ 2.5 ಬರುತ್ತೆ. ಅಂದ್ರೆ 5 ಡಿವೈಡೆಡ್ ಬೈ 2.5 ಮಾಡಬೇಕು. ಓಕೆ, ಕ್ಯಾಲ್ಕುಲೇಟ್ 5 ಡಿವೈಡ್ ಬೈ 2.5 ಮಾಡಿದ್ರೆ ಯು ಆರ್ ಗೆಟಿಂಗ್ 2 ampere. Therefore your answer is correct. Okay, next problem. So you can solve the next problem like this. R1 is equal to 3 ohm and R2 is equal to 2 ohm. Thank you. Please subscribe Southern Pathshala for more such videos.